ಹೇಳ ನಮ್ಮವೆಲ್ಲ ಬೀಳಂಗ್ ಕೊಡಿ. ನಿಮ್ಮವ್ರದೇ ಬೇಕು ಅಂತ ಇಟ್ಕೊಂಡ್ಬಿಡ್ಬೇಡ. ಹಂಗ್ ಬಂದ್ಬಿಡ್ತ ಹಿಂದಕ್ಕೆ ನೀನು ಈ ಕದ್ದಿರೋ ಉದ್ದೇಶ ಏನಂದ್ರೆ ನಮ್ಮಲ್ಲಿ ದೀಪಾವಳಿ ಆಶ್ರಮದ ಹತ್ರ ಸುಮಾರು ಒಂದು 27-28 ದಿವಸದಿಂದ ಇದು ಮಾಡಿ ಸ್ಟ್ರೈಕ್ ಮಾಡ್ಕೊಂಡು ಕೂತಿದ್ದಾರೆ. ಅವ್ರದ್ದೇನೋ ಕಷ್ಟ ಸುಖ ಇದೆ, ಏನೋ ಆಶ್ರಮದಲ್ಲಿ ಮೋಸ ಆಗಿದೆ ಅಂತ ಕೂತಿದ್ರು. ನಾವು ನೋಡ್ದೋ ಏನೋ ಅವ್ರು ಕೇಳ್ತಾರೆ, ನ್ಯಾಯ ಕೇಳ್ಕೊಳ್ಳಿಂದ ಸುಮ್ಮನಿದ್ದು. ಈಚೆಯಿಂದ ಒಂದು 10 ದಿವಸದಿಂದ ಈಚೆಗೆ ಏನು ಮಾಡ್ತಾವ್ರೆ, ಡೈಲಿ ಗುರುಜಿ ಬಗ್ಗೆ ಬೈಯೋದು, ಕೆಟ್ಟ ಶಬ್ದಗಳು ಯೂಸ್ ಮಾಡೋದು ಗುರುಜಿ ಬಗ್ಗೆ. ತಿರ್ಗಾ ಅದೇನೋ ಪರ್ಕೆಡ್ಕೊಂಡು ಯೋಗ ಮಾಡೋದು, ತಿರ್ಗಾ ಅಲ್ಲೇ ಚಿಕನ್ನು ಮಟನ್ ಅಲ್ಲೇ ಬೇಯಿಸೋದು, ಅಲ್ಲೇ ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿ ಅಲ್ಲಿ ಅಧ್ವಾನ ಮಾಡ್ತಿದ್ದಾರೆ. ಒಂದು ಸಂಸ್ಥೆ ಎದುರುಗಡೆ ಸ್ಕೂಲ್ ಇದೆ, ಈ ಕಡೆ ಆಶ್ರಮದ ಗೇಟ್ ಇದೆ, ಸಾರ್ವಜನಿಕರು ಅಂತ ಜಾಗ. ನಾವು ಸೈನಿಕರಲ್ಲಿ ಇಲ್ಲಿ ಇರೋ ಅಂಥವ್ರು, ನಾವು ಇಲ್ಲೇ ಜನಗಳ ಜೊತೆ ಎಲೆಕ್ಷನಲ್ಲಿ ಗೆದ್ದಿದ್ದೀವಿ, ಕಷ್ಟ ಸುಖಕ್ಕೆಲ್ಲ ಜನಗಳ ಜೊತೆ ಇರೋ. ನಾವಿಲ್ಲ ನಮ್ಮೂರವ್ರು ಕಗ್ಲಿಪುರದವ್ರು ಆಗ್ಬೋದು, ಉದಿಪಳೆ ಆಗ್ಬೋದು, ಸಾಲನ್ಸ್ ಪ್ರತಿ ಎಲ್ಲರೂ ನಾವು ಇಲ್ಲಿದ್ದ ಮೇಲೆ ಎಲ್ಲಿಂದ ನಾವು ಬಂದು ಅಲ್ಲಿ ಕುತ್ಕೊಂಡು ಈ ರೀತಿ ಒಂದು ಮಾಡಲಿ, ತಪ್ಪಾಗಿದ್ರೆ ಮಾಡಲಿ, ನಮಗೆ ಗೊತ್ತಿರೋಂಗೆ ತಪ್ಪೇನೂ ಇಲ್ಲ. ಯಾವುದೋ ರೆಕಾರ್ಡ್ ಇದೆ, ಅದಕ್ಕೆ ನಾವು ಮಾರ್ಕೊಳ್ಳಿ, ಅವ್ರು ಏನಾನ ಮಾಡ್ಕೊಳ್ಳಿ, ಆಶ್ರಮಕ್ಕೂ ಸಂಬಂಧ ಇಲ್ಲ. ಆಶ್ರಮದ ಮೇಲೆ ಇರೋ ಕಂಪ್ಲೇಂಟ್ ಕೊಟ್ಟಾರೆ, ಅದಕ್ಕೆ ಆದಂಥ ಕಾನೂನು ರೀತಿ ಹೋರಾಟ ಏನಿದೆ ಕಾನೂನು ರೀತಿ ಮಾಡ್ಕೊಳ್ತಾರೆ. ಇದನ್ನು ನಾವೇನು ಡಿಸೈಡ್ ಮಾಡಿದ್ದೀನಿ, ನಾವು ಲೋಕಲ್ ಆಗಿರೋದ್ರಿಂದ ನಾವು ಆಶ್ರಮದಲ್ಲಿ ಅನ್ನ ತಿಂದಿರೋದ್ರಿಂದ ಒಂದು ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮತ್ತು DSP ಅವರಿಗೆ ಒಂದು ಲೆಟ್ರ್ ಕೊಟ್ಟು ಇವತ್ತೇ ಇದು ಖಾಲಿ ಮಾಡಿಸಿ. ಇದು ತುಂಬ ಹೇಳೋಕ್ಕಷ್ಟು ಅಸಹ್ಯಕ್ಕೆ ಹೋಗ್ತಾ ಇದೆ. ಇದು ನೀವು ಕ್ರಮ ತಗೊಂಡು ಖಾಲಿ ಮಾಡಿಸಿ. ನಾವು ಹೋಗಿ ಅಲ್ಲಿ ಮಾಡಿದ್ರೆ ತಪ್ಪಾಗುತ್ತೆ. ಕಾನೂನು ರೀತಿ ನೀವು ಖಾಲಿ ಮಾಡಿಸ್ಬೇಕು. ಯಾರದೇ ಒಂದು ಪರ್ಮಿಷನ್ ಇಲ್ಲ, ಯಾವುದೇ ಒಂದು ಮೈಕ್ ಪರ್ಮಿಷನ್ ಇಲ್ಲ, ಎಲ್ಲ ಇದ್ದೀರಾ ಅಂತ ಕೇಳೋಣ ಅಂತ ನಾವು ಒಗ್ಗಟ್ಟಾಗೆಲ್ಲ ಹೋಗ್ತಾ ಇದ್ದೀವಿ. ಇದಕ್ಕೆಲ್ಲರಿಗೂ ಇಷ್ಟ ಇದೆಯಾ ಇಲ್ಲ, ಆಶ್ರಮಕ್ಕೆ ವಿರೋಧ ಇರೋರು ಬೇಕಾದ್ರೆ ವಾಪಸ್ ಹೋಗ್ಬೋದು. ಯಾರು ಗುರುಜಿ ಮೇಲೆ ಭಕ್ತಿ ಇದೆ, ಆಶ್ರಮ ಬಗ್ಗೆ ಬಿಟ್ಕೊಡಿ, ಗುರುಜಿ ಮೇಲೆ ಬನ್ನಿ ಹೋಗೋಣ. ಇಷ್ಟೇ ವಿಚಾರ, ಇನ್ನೇನಿಲ್ಲ. ಯಾವುದು ಮೀಟಿಂಗ್ ಅಲ್ಲ, ಇನ್ನೊಂದಲ್ಲ. ಹೋಗಿ ಅವ್ರು ತೆಗಿಯೋ ಗಂಟ ನಾವು ಇಲ್ಲಿಂದ ಎದ್ದೋಗಲ್ಲ ಅಂತ ಕುತ್ಕೋಬೇಕು. ಅವ್ರು ಏನು ಹೇಳ್ತಾರೆ ನೋಡಿ ನಾವು ಮಾತಾಡಬೇಕು. ಈ ಒಂದು ಉದ್ದೇಶಕ್ಕೆ ಹೋಗ್ತಾ ಇದ್ದೀವಿ. ಏನಾನ ಬೇರೆ ವಿಚಾರ ಹೇಳ್ರಿ, ಎಲ್ಲರೂ ಹೇಳ್ರಿ. ನಮ್ಮ ಆಶ್ರಮದ ಹತ್ರ ಮಾಡ್ತಿರಲ್ಲ, ನಾವೆಲ್ಲ ನುಗ್ಬೇಕಂತಾನೆ ಮಾತಾಡೋಣ. ಈಗ ನಾನು ಒಬ್ಬನೇ ಲೀಡ್ರಾಗಿ ಮಾತಾಡ್ಬೇಕನ್ನೋದು ಏನಿಲ್ಲ. ಇರೋ ಸತ್ಯಾಂಶ ಏನಿದೆ ಸತ್ಯಾಂಶ. ಅಲ್ಲಿ ನಡೀತಿರೋದು ಕಣ್ಮುಂದೆ ನೀವೇ ನೋಡ್ತಾ ಇದ್ದೀರಾ. ಈಗ ಕೆಲವು ಫೋಟೋ ನಿಮ್ಮದು ಇದೆ ಅಲ್ಲೇನೆ. ನಾನು ಬಿರಿಯಾನಿ ಬಿರಿಯಾನಿ ಬೇರೆ ತಿನ್ನೋಣ, ಅಲ್ಲಿ ತಿನ್ನಲಿಲ್ಲ. ಇನ್ನೊಂದೇನು ಹೇಳ್ತಾರೆ ಇನ್ನೊಂದೇನು ಹೇಳ್ತಾರೆ ಗೊತ್ತಣ್ಣ, ರಾತ್ರಿಯಿಂದ ನಾವು ನೆನೆ ಕುತ್ಕೊಂಡು ಡಿಸ್ಕಸ್ ಮಾಡ್ದೋ. RS ಶ್ರೀನಿವಾಸ್, ಶಿವಕುಮಾರ್ ಎಲ್ಲರೂ ನಾವೆಲ್ಲ ಲೋಕಲ್ ಅವರು. ನಾವು ಹೋಗೋಣ, ನಾವು ಹೋಗಿ ನಾವು ಇದು ಮಾಡೋಣ ಅಂತ, ಗುರುಜಿ ಪರವಾಗಿ ಹೋಗೋಣ ಅಂತ. ಅಲ್ಲೇನ್ ಮಾಡಾರ ವಿಚಾರ ಗೊತ್ತಾದ ತಕ್ಷಣ ಪರ್ವಿಸೈಲ್ ಕೂಡಿಸಿದ್ದು, ಪರ್ವಿಸೈಲ್ ದುಡ್ಡು ಕೊಟ್ಟಿದ್ದಂತ ನಿನ್ನೆ ರಾತ್ರಿಯಿಂದ ಎತ್ತವ್ರೆ. ಯಾರು ಗೋಪಾಲ್ ಅನ್ನೋರು ಎತ್ತವ್ರೆ. ಅವ್ನು ಎತ್ಕೊಳ್ಳಿ, ದುಡ್ಡು ಏನು ಕೊಟ್ಟೆ, ನಾನು ಕೋಟಿ ಗಟ್ಟಲೆ ಕೊಟ್ಟೆ, ಅದು ವಾಪಸ್ ಕೊಡ್ಬೇಕು ಅವರು. ಅದು ಎಷ್ಟು ಕೊಟ್ಟಿದ್ದೀನಿ ಅದು ವಾಪಸ್ ಕೊಡ್ಲಿ. ನಾನು ದುಡ್ಡು ಕೊಟ್ಟಿದ್ದೀನಿ ತಾನೆ, ವಾಪಸ್. ಅದಕ್ಕೆ ಈ ತರ ಎಲ್ಲ ನಡೀತಾ ಇದೆ. ಅದಕ್ಕೆ ನಾವು ಸರ್ವಿಸ್ ಬಿಡ್ತಾರ ಮಾತಾಡಿ. ಯಾಕಂದ್ರೆ ಇದು ಪೊಲೀಸ್ ಕ್ರಮ ತಗೋಬೇಕು. ಅವ್ರು ಯಾವ್ದೇ ಒಂದು ಮೈಕ್ ಸೆಟ್ಟದು ನಾವು ಗಣೇಶ ಹಬ್ಬಕ್ಕೆ ಗಣೇಶ ಬಿಡ್ತೀವಿ ಅಂದ್ರೆ 108 ಶುದ್ಧ ಲಿಸ್ಟ್ ಕೊಡ್ತಾರೆ ಪಂಚಾಯತಿಂದನೂ ಪೊಲೀಸರು. ಇದು ಹಿಂಗೆ ಇರಬೇಕು, ಇಷ್ಟೊತ್ತಿಗೆ ಬಿಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ. ಈ ತರ ಒಂದು ಅಕ್ರಮ ನಡೀತಾ ಇತ್ತಲ್ಲ, ಪೊಲೀಸರು ಕಾಣಿಸ್ತಾ ಇಲ್ವಾ? ನನ್ನ ಉದ್ದೇಶ ಅಷ್ಟೇನೆ. ಒಂದು ದೇವ್ರ ಕೆಲಸ ಮಾಡ್ತೀವಿ ಅಂದ್ರೆ ಪರ್ಮಿಷನ್ ಮೈಕ್ ಬೇಕಾದ್ರೆ ರಾಮನಗರಕ್ಕೆ ಹೋಗ್ಬೇಕು ಪರ್ಮಿಷನ್ ತಗೊಳಕ್ಕೆ. ಅಂತದ್ರಲ್ಲಿ ಇಷ್ಟೊಂದು ಆಡಳಿತ ನಡೀತಾ ಇತ್ತಲ್ಲ, ಪೊಲೀಸರು ರಿಸರ್ವ್ ನಿಲ್ಸ್ಕೊಂಡು ನೋಡ್ತಾರಲ್ಲ, ಅವ್ರು ಕಣ್ಣಿಲ್ವಾ? ಇದು ಕ್ರಮ ತಗೋಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ಳಿ.
ಸರ್ ಅದೇ ಇವಾಗ ಏನಲ್ಲಿ ನಡೀತಾ ಇದೆ ಅದು ನಾವು ಇಲ್ಲಿಂದ ಏನೇನು ಪ್ರಯತ್ನ ಪಟ್ಟು ಕೊನೆಯ ಹಂತವಾಗಿ ಗುರುಜಿನ ಬಂದಾಯಿತು ಒಂದು ತಿಂಗಳು ಈಗ ಕಣ್ಮುಂದೆ ಇದೆ ನಿಮ್ಮ ರಿಸರ್ವೇನು ಇದೆ ನೀವು ನೋಡ್ತಾ ಇದ್ದೀರಾ ಬೆಳಗ್ಗೆ ಈಗ ಅವರು ಮಾಡ್ತಿರೋದು ಅತಿ ಆ ಥರ ತಪ್ಪು ಅನ್ನೋದ್ರೆ ಈಗ ಅಲ್ಲೇ ಚಿಕನ್ ಬೀಸ್ತಾರೆ ಭಾನುವಾರ ಚಿಕನ್ ಬೀಸ್ತಾರೆ ವೀಡಿಯೋ ಕೊಡ್ತೀನಿ ನಾನು ವಿಡಿಯೋ ಅಲ್ಲೇ ಅಡುಗೆ ಮಾಡ್ತೀನಿ ಹಿಂದೆ ಅವ್ರು ಏನು ಬೇಕೆಲ್ಲ ಮಾಡ್ಕೊಂಡು ಅಲ್ಲೇ ಒಂದು ಮಾಡ್ಕೊಂಡು ಹೋಗ್ತಾರೆ ಆ ಮೈಕ್ ಸೆಟ್ ಆಗ್ತಾರೆ ನೀವು ಏನೇ ಒಂದು ಪರ್ಮಿಷನ್ ಕೊಡ್ಬೇಕಾದ್ರೆ ನಾನೇ ಒಂದು ಡೊನೇಷನ್ ಇರ್ತೀನಿ ಅಂದರೆ 10 ಶೀಟ್ ಕೊಡ್ತಾರೆ ಫಿಲ್ ಅಪ್ ಮಾಡಿರಿ ಇದು ರೇಡಿಯೋಸ್ ಬೇಕಿಸ್ಕೊಂಡು ಮೈಕ್ ಸೆಟ್ ಮಾಡಿಸ್ಬೇಕು ಏನೂ ಇಲ್ಲ ಎತ್ತು ಇಲ್ಲ ಏನಾಗಿರುತ್ತೆ ಅವ್ರೇನೋ ತೊಂದರೆ ಇರ್ಬೋದು ಕೇಳ್ಕೊಳ್ತಾರೆ ಆಶ್ರಮದಲ್ಲಿ ಕ್ರಮ ತಗೊಳ್ತಾರೋ ಅಂದು SIT ರಚನೆ ಆಗಿದೆ SIT ರಚನೆ ಆದಮೇಲೆ ಅವರು ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಆಮೇಲೆ ಅದ ರಂಗ ಮಸ್ಜಿದ್ ಅಂದರು ಅದಕ್ಕೆ ನಾವು ಹೋಗಿ ಒಂದು ಮರ್ಯಾದೆಯಲ್ಲಿ ಏನು ಮಾತಾಡಬೇಕು ಮಾತಾಡೋದು ಅದಕ್ಕೂ ಪರಿಹಾರ ಸಿಕ್ಕಲಿಲ್ಲ ಅಂದರೆ ಈಗ ನನ್ನ ದಾರಿ ಇರೋದು ಪೊಲೀಸರು ನಾನು ಇಬ್ಬರು ಕಿತ್ತಾಡ್ಕೊಂಡು ಬಂದಾಗ ಈ ಥರ ಈಗ ಏನು ಇದಕ್ಕೆ ಇದು ಮಾಡ್ಕೊತಾರೆ ನಮ್ಗೆ ಕ್ಲಿಯರ್ ಆಗುತ್ತೆ ಪ್ರತಿಭಟನೆ ಇದೆ, ಮೌನ ಪ್ರತಿಭಟನೆ ಮಾಡ್ಕೊಡ್ತೀವಿ. ಪರ್ಕೆ ಎತ್ತೋದು ಮಾಡ್ಕೊಳ್ಳಿ ನಮ್ಮ ಅಲ್ಲಲ್ಲ ಇರಲಿ, ಮೌನ ಪ್ರತಿಭಟನೆ ಮಾಡ್ತಾರೆ ಇರ್ರಿ. ಅವರು ಪರ್ಕೆ ಎತ್ತೋದು ಸರ್, ಚಪ್ಪಲಿ ಎತ್ತೋದು, ಆಮೇಲೆ ಏನೇನೋ ಕೆಟ್ಟ ಏಕವಚನ ಮಾತಾಡೋದು, ಗುರುಜಿ ಬಗ್ಗೆ ಏನೇನೋ ಹೇಳೋದು ಅದು ಸೂಕ್ತ ಅಲ್ಲ ಸರ್. ನಾವು ಕಂಡಂಗೆ ನಮಗೂ ನೋಡಿ ಒಂಥರ ತುಂಬ ಬೇಜಾರಾಯಿತು. ನಮಗೆ ಅವತ್ತೇ ಮಂದಿನೇ ಕೊಡಬೇಕು, ನಿಮ್ಮ ಹತ್ರ ಬರಬೇಕು ಅಂತ ಇದ್ದವು. ನಾವು ತಾಳ್ಮೆಯಿಂದ ಇದ್ದವು, ನೋಡೋಣ ಏನು ಮಾಡ್ತಾರೆ ಅಂತ. ಅವರು ಧ್ವಜಸ್ಥಿತಿ 26ನೇ ದಿನ ಧ್ವಜಸ್ಥಿತಿ ದಿನ ರೈಸ್ ಮಾಡ್ತೇನೆ, ಬೇರೆ ಉದ್ದೇಶ ಇಲ್ಲ ಸರ್. ಏನು ಮಾಡ್ತಾರೆ ಬಂದಿರೋರೆಲ್ಲ ನಾವು ಲೋಕಲ್ ಸರ್, ಇವರಿಬ್ಬರು ಸಂಘಟನೆಯಿಂದ ಬಂದಿರ್ಬೋದು. ಇಲ್ಲಿ ನಾವಿಲ್ಲೇನಿದ್ದೀವಿ ಎಲ್ಲ ಲೋಕಲ್ ಇರೋ ಆಶ್ರಮದ ಜೊತೆಯಲ್ಲಿ ನಾವು ಕಾಲದಿಂದ 35-40 ವರ್ಷ ಆಶ್ರಮ ಏನು ಅಂತ ನೋಡಿರೋ ಎಲ್ಲಿರೋ ಅಂತಂದ್ರೆ ದಯವಿಟ್ಟು ಸರ್ ನಾವು ಕ್ಲಿಯರ್ ಮಾಡ್ಯಾರಂಟ ನಾವಂತೂ ಇಲ್ಲಿಂದ ಕದಲೋದಿಲ್ಲ ಹೋಗೋದಿಲ್ಲ ಸರ್. ಇಲ್ಲ ಅಲ್ಲೇ ಕೂತ್ಕೊಳ್ರಿ ಅಂದರೆ ನೀವು ಅಲ್ಲೇ ಒಂದು ಪರ್ಮಿಷನ್ ಕೊಡಿ, ಲೆಟರ್ ಕೊಡ್ತಾರೆ, ಅಲ್ಲೇ ಕೂತ್ಕೊಳ್ಳಿ. ಯಾಕಂದರೆ ಇದು ಕ್ಲಿಯರ್ ಆಗುತ್ತೆ ಸರ್, ಏನೋ ಈಗ ನಿಮ್ಗೆ ಗೊತ್ತಿದೆ ವಿಚಾರ, ನೀವೆಲ್ಲ ಮಾತಾಡಿದ್ದೀರ. ನಾವು ಕೂಡ ಅಲ್ಲಿ ಅವ್ರ ಜೊತೆ ಕಮ್ಯುನಿಕೇಷನ್ ಯಾವುದೇ ರೀತಿ ಸಣ್ಣ ವ್ಯತ್ಯಾಸ ಆಗ್ಬೋದು, ನಮ್ಮ ಪೊಲೀಸರು ಕೂಡ ಅಲ್ಲಿ ನಾವು ಏನೋ ಕಾಸು ಇಟ್ಕೊಂಡೇನೋ ಅವ್ರು ಮಾಡ್ತಾ ಇದ್ರು. ಈಗ ಪ್ರಜಾಪ್ರಭುತ್ವ ವಿತರಣೆ ಮಾಡಿದ್ರು, ನಾವು ಯಾವುದೇ ರೀತಿ ನಾವು ಬರ್ತೀವಿ. ಇದಕ್ಕೆ ನಮ್ಮದು ಜಾಗ ನಮ್ಗೆ ಹೇಳ್ಕೊಟ್ಟಿದ್ದೀವಿ. ಏನಿದೆ ಏನೋ ಅವರು ಸಂಖ್ಯೆ ತಗೊಂಡು ಮುಗಿಸ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಯಾವುದೇ ಒಂದು ಪ್ರತಿಭಟನೆ ಹಂತಿಕ್ಕೋದು ಬೆಳೆದಲ್ಲ. ನಾವು ಕೂಡ ಮುಗಿದು ನಾವು ಮೊನ್ನೆ ಒಂದು ಇವರು ಬಂದು ನಾನು ಅವ್ರ ಕೋರ್ಟಲ್ಲಿ ಒಂದು ಕೊಟ್ಟಿದ್ದಾರೆ. ಬೇರೆ ಬೇರೆ ಸಂಘಟನೆ ಮುಗಿಸ್ಕೊಂಡು ಎಲ್ಲ ಬಂದು ಎಲ್ಲ ಕೊಟ್ಟಿದ್ದಾರೆ. ಕಾನೂನು ಕೆಲಸ ಮಾಡೋದ್ರಿಂದ ಎಲ್ಲರೂ ಕಾನೂನು ಪ್ರಕಾರಕ್ಕೂ ಹೋಗೋ ನಾವು ಟ್ರೈ ಮಾಡ್ತೀವಿ. ಇದೇನಾಗಿದೆ ಈಗ ಅವರು ಕೂಡ ನನ್ನ ಹತ್ರ ಅವರು DCM ಅವರು ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿಕೊಂಡು ಭೇಟಿ ಮಾಡಿಕೊಂಡು ನಾವು ಮಗಳ ಸಾಯಂಕಾಲ ನಾವು ಹೇಳಿದ್ವಿ, ಮತ್ತು ಸಾಯಂಕಾಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಹೇಳಿದ್ದೀವಿ ವಿಚಾರ, ಸ್ವಲ್ಪ ನೀವು ಮಾಡ್ತಾ ಇರೋದು ಹಿಂಗೆ ಕಾನೂನಾತ್ಮಕವಾಗಿಲ್ಲ ಮಾಡ್ಬೋದು. ಏನಿದೆ ಅಂತೆ ನೀವೇನು ಕೊಟ್ಟಿದ್ದು ಅವ್ರಿಗೆ ಇವರು ಬಂದಿದ್ದಾರೆ, ಇವರು ಬಂದಿದ್ದಾರೆ, ಜೊತೆಗೆ ಗೌರ್ಮೆಂಟಿಂದ ವಿಚಾರನೂ ಕೂಡ ಎಲ್ಲ ಡಿಸ್ಕಸ್ ಆಗಿದೆ. ಆದರೂ ಕೂಡ ಹಿಂಗಿರೋದು ನಾವು ಅದು ಬೇರೆ ಒಂದು ಉದ್ದೇಶಕ್ಕಾಯಿತು. ಅದು ರಂಗಮ್ಮ ಅಂತ ಅಜ್ಜಿಯವರು ನಮಗೆ ಜಾಗ ಬೇಕಿಸ್ಕೊಡ್ಬೇಕು, ಆ ಉದ್ದೇಶಕ್ಕೋಸ್ಕರ ಅವ್ರಿಗೆಲ್ಲ ತಿಳಿ ಹೇಳಾಯ್ತಾರೆ. ಸಾಯಂಕಾಲವರೆಗೂ ನಮಗೆ ಒಂದು ಟೈಮ್ ಕೇಳಿದರೆ ಏನಂದರೆ ಮಿನಿಸ್ಟ್ರವ್ರನ್ನ ಭೇಟಿ ಆಗ್ಬಿಟ್ಟು ಕೊಡ್ತೀವಿ. ಅವರು ಏನು ಹೇಳ್ತಾರೆ ಫೈನಲ್ ನಾವು ತಿಳ್ಕೊಂಡು ನಾವು ಮಾಡ್ತೀವಿ. ನಾವೇನು ವೈಯಕ್ತಿಕವಾಗಿ ತೊಗೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಅದೇ ಉದ್ದೇಶದಿಂದ ನಾನು ಕೂಡ ನಿನ್ನೆ ಥರ ಸಿಕ್ಕಿದವ್ರಿಗೂ ನಾನು ಹೇಳಿದೆ, ನಾವು ಸಾಯಂಕಾಲವರೆಗೂ ಅವ್ರು ತೊಗೊಂಡಿದ್ದಾರೆ ಹೇಳ್ಕೊಂಡಿದ್ದಾರೆ, ನಾವು ಇದು ಮಾಡ್ತೀವಿ. ನಾವು ಸಹೋದರವಾಗಿ ಮುಗಿಲಿ ಅಂತ ದರ್ಶನ ಅಥವಾ ಇನ್ನೊಂದು ಯಾವುದೂ ಬೇಡ ಅಂತ ಹೇಳಿದ್ವಿ. ಅವ್ರಿಗೂ ಅದನ್ನೇ ಹೇಳ್ತೀವಿ, ನಾವು ನಿಮಗೂ ಹೇಳ್ತಾ ಇದ್ದೀವಿ. ನೀವು ಎಷ್ಟು ಅವರು ಅಷ್ಟೇ ಇಂಪಾರ್ಟೆಂಟ್, ಎಲ್ಲ ಒಂದೇನೆ ಸೊಸೈಟಿಯಲ್ಲಿ. ಹಾಗಾಗಿ ನಾವು ಈ ಸಾಯಂಕಾಲವರೆಗೂ ಈಗ ಹೇಳಿದ್ದಾರೆ. ಅವರಿಂದ ಇವತ್ತು ನೆನ್ನೆ ಬಂದಿದ್ದಾರೆ, ನೆನ್ನೆ ಬಂದಿದ್ದಾರೆ. ಇವತ್ತು ಅವ್ರೇನೋ ಹೋಗ್ತಿದ್ದಾರೆ ಅಂತ ಬರೋಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ಬೋರ್ಡ್ ನಮಗೆ ವಿಚಾರ ಬೋರ್ಡ್ ಮಾಡ್ತೀವಿ. ಬೇರೆ ಏನಾಯ್ತು ಹೇಳ್ಬೋದು.
ಅಕಸ್ಮಾತ್ ನಾಳೆನೋ ಅಲ್ಲ ಅವರು ಏನಂದ್ರೆ ಪರ್ಮಿಷನ್ ತಗೊಂಡಿಲ್ವಲ್ಲ ಸರ್ ಫಸ್ಟ್ ಆಫ್ ಆಲ್ ನೀವು ಅದನ್ನ ಖಂಡಿಸಿ ಅದನ್ನೇ ಇದು ಮಾಡಿ ಕ್ಲಿಯರ್ ಮಾಡ್ಬೋದಲ್ಲ ನೀವು ಪರ್ಮಿಷನ್ ತಗೊಂಡಿಲ್ಲ ಈಗ ಅದನ್ನು ಹೇಳೈತೆ ಒಂದು ವೈಯಕ್ತಿಕ ಅನ್ನೋದಕ್ಕಿಂತ ಬೇರೆ ಒಂದು ಸೋಷಿಯಲ್ ಕಾಸ್ ಅಂತ ಬಂದಾಗ ಅಥವಾ ಏನೋ ಒಂದು ಇದರಿಂದ ಬಂದಾಗ ಆ ಥರದವ್ರನ್ನ ಅಟ್ಲೀಸ್ಟ್ ಒಂದು ಸೌಹಾರ್ದಯುತವಾಗಿ ಮುಗಿಲಿ ಅಂತ. ಇವಾಗ ರಂಗಮ್ಮನಜ್ಜಿ ಇದು ಕರೆಕ್ಟ್ ಅವ್ರು ಹೇಳ್ತಾರೆ ಸರಿ ಒಪ್ಕೊಳ್ಳೋಣ ರಂಗಮ್ಮಜ್ಜಿ ಅವರೇ ಒಪ್ಕೊಳ್ಳೋಣ ಆದರೆ ರಂಗಮ್ಮನಜ್ಜಿ ಹೆಸರಲ್ಲೇ ಇಲ್ವಲ್ಲ ಡಾಕ್ಯುಮೆಂಟ್ ಈಗ ಬೇರೆಯವ್ರಿಗೆ ಅವರೇ ಮಾರ್ಬಿಟ್ಟವ್ರಲ್ಲ ಹಿಂದೆ ಬೇರೆ ಹೆಸರಿಗೆ ಹೋಗ್ಬಿಟ್ಟೈತಲ್ಲ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಬಗ್ಗೆ ನಾವು ಅಲ್ಲಲ್ಲ ಯಾರ್ಯಾರು ತಗೊಂಡಿರೋರು ಜೊತೆ ಬಂದರೆ ಪೊಸಿಷನ್ ಕೊಡಿ ಅಂತ ಎತ್ತುತ್ತವ್ರು ಅವರು ಅದೆಲ್ಲ ರೀತಿ ನಾನು ಮಾಡಾಯ್ತು. ಈಗ ನಮಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಬರಲ್ಲ, ನಮಗೆ ಜಾಗ ಅಲ್ಲ ಐತೆ ಅಂತ ಹೇಳೋದು ಯಾರು? ತಹಸೀಲ್ದಾರ್, ಸರ್ವೆ ಡಿಪಾರ್ಟ್ಮೆಂಟ್, AC ಅವ್ರ ಒಂದು ಸ್ಕೆಚ್ ಕೊಡ್ಲಿ ಇಲ್ಲಿ ಆಶ್ರಮ ಕಾಂಪೌಂಡ್ ಒಳಗೆ ಜಾಗ ಐತೆ ಅಂತ ನಾವು ತಕ್ಷಣ ನಾವು ಅವ್ರಿಗೆ ಸಪೋರ್ಟ್ ಮಾಡೋ ಜಾಗ ಬಿಡಿಸ್ಕೊಡ್ತೀವಿ. ಕೊಡ್ಲಿ ಕಾನೂನು ರೀತಿ ಅವ್ರು ಏನೂ ಇಲ್ಲ ಎತ್ತಿಲ್ಲ ನಮ್ಮ ಜಾಗ 132ರಲ್ಲಿ 200 ಎಕರೆ ಜಾಗ ಐತೆ, 200 ಎಕರೆಯಲ್ಲಿ ಇದೇ ಜಾಗ ಅಂತ ಹೆಂಗ್ ಕೂತ್ಕೊಂತಾರೆ ಅವರು? ಸರ್ ಅವ್ರಿಗೆ ಈ ಲೋಕಲ್ ಜಾಗ ಅಲ್ಲ, ಒಂದು ದಾರಿ ಗೊತ್ತಿರೋರು ಅಲ್ಲಿ ಒಬ್ರು ಕೂತಿಲ್ಲ, ಒಂದು ಓಡಾಡೋ ದಾರಿ ಗೊತ್ತಿರೋರು ಅಲ್ಲಿ ಒಬ್ರು ಕೂತಿಲ್ಲ. ಸರ್ವೆ ನಂಬರ್ ಎಲ್ಲಿಂದ ಎಲ್ಲಿ ಬರುತ್ತೆ ಅವ್ರು ಕೇಳಿ ನೋಡೋಣ. ಕೂತಿರೋದು ಎಲ್ಲ ಡೂಪ್ಲಿಕೇಟ್ ಬಂದು ಕೂತಿರೋದು. ಲೋಕಲ್ ಒಬ್ರು ಜಾಗ ಕಳ್ಕೊಂಡಿದ್ದೀವಿ ನಮ್ಗೆ ಅದೇ ಆಗೋದೇನೋ ಯಾರಾದ್ರೂ ಒಬ್ರು ಕೂತಿದ್ದೀರಾ ಅಲ್ಲಿ? ಒಬ್ರು ಕೂತವ್ರು ಅಂತ ತೋರಿಸಿ ಸರ್. ಅಲ್ಲ ನಿಮ್ಮ ಕಡೆ ನಡೀತಾ ಇದೆ ಸರ್ ಎಲ್ಲಾನು. ಸಪೋರ್ಟ್ ಮಾಡೋದು ನಾವು. ಈಗ ಒಂದು ಯಾವುದೋ ಒಂದು ಸಪೋರ್ಟ್ ಮಾಡ್ತಾರೆ ಅಂತ ಅಂದಾಗ ನೀವು ಇದೇ ಊರವ್ರು ಮಾಡಬೇಕು, ಇನ್ನೊಂದು ಮಾಡಬೇಕು. ಆಯ್ತು ನಾನು ಕಳ್ಕೊಂಡಿದ್ದೀವಿ ಯಾರು ಒಬ್ರು ಸರ್ ಅಲ್ಲಿ ಇಲ್ಲ ರಂಗಮ್ಮಾಜಿ ಅವರು ಕೋಡಿ ಆಗಿಲ್ಲ. 200 ಚಿಲ್ಲರೆ ಎಕರೆ ಎಲ್ಲೈತೋ ಜಾಗ ಅಲ್ಲ, ಕೋಡಿ ಆಗೈತ ಅವ್ರದೇ ಸ್ಕೆಚ್ ಐತ ಅವ್ರದ್ದು ಎಲ್ಲೈತೆ ತಗೊಂಡ್ ತೋರ್ಸಿ. ಸರ್, ಈಗ ಜಾಗದ ಬಗ್ಗೆ ಚರ್ಚೆ ಏನು ಅಷ್ಟೇ. ಈಗ ಇವತ್ತು ಆಗಿಲ್ಲ ಮಾತಾಡ್ತಾರಲ್ಲ ಪೊಲೀಸರು ಮುಂದೆ ನಡೀತಾ ಇದೆ, ಪೊಲೀಸರ ಮುಂದೆ ಕ್ರಮ ಏನು ಸರ್? ಕೆಟ್ಟ ಮಾತಾ ಬೈತಾರೆ. ನಾವು ಕಾರ್ ಹೋಗ್ತಾ ಇದ್ದೀವಿ, ಕೆಟ್ಟ ಮಾತಾ ಸ್ವಾಮೀಜಿ ಬಂದ್ರೆ ಸರ್ ಕೆಟ್ಟ ಮಾತಾ ಬೈತಾರೆ. ಅದಕ್ಕೆ ಕ್ರಮ ಏನು? ಸೈಲೆಂಟ್ ಆಗಿ ಮಾಡ್ತಿದ್ರೆ ನಾವು ಕೇರೆ ಮಾಡಲ್ಲ. ಅವ್ರು ಮಾಡ್ತಿರೋದು ಏನು ಸರ್? ಎತ್ಕೊಂಡಲ್ಲಿ ಮೈ ಹಿಡಿದ್ರೆ ನಿಂತೆ ಪರ್ಮಿಷನ್ ಅಂದ್ಕೊಂಡ್ರೆ ನಾವು ಇವತ್ತು ಮೌನ ಹೇಳ್ತಿದ್ದಾರೆ ಅಂತ ವಿಚಾರ. ಅದೇ ಇದಾದ್ಮೇಲೆ ಇವಾಗ ಮೌನ ಹೊರಟಿದ್ದಾರೆ ಸರ್. ಈಗ ನಾಳೆ ಅವರು ಆಗಿಲ್ಲ ಅಂತ ಏನ್ ಸರ್ ಏನ್ ಮಾಡೋದು? ಈಗ ಇವತ್ತು ಸಾಯಂಕಾಲ ಇಲ್ಲ ಸರ್, ಈಗ ನಾವು ಡಿಸೈಡ್ ಮಾಡ್ತೀವಿ ಸರ್. ನಾವೀಗ ಸಾಯಂಕಾಲ ಗಂಟೆ ನಿಮ್ಗೆ ಟೈಮ್ ತಗೊಂಡಾರೆ. ಮೊನ್ನೆ ಬಂದು ಪಾಪ ನೀವು ಬಿಸಿ ಇದ್ರೆ ಎಲ್ಲರೂ ಮಾತಾಡಿ ಇದು ಮಾಡಿದ್ರು. ತಿರ್ಗಾ ಇವತ್ತು ನಾವು ಸಂಜೆ ಗಂಟೆ ಇಲ್ಲೇ ಇರ್ತೀವಿ ಸರ್. ನೀವು ಅದು ಕ್ಲಿಯರ್ ಮಾಡಿದ್ರೆ ನಮ್ಗೆ ಸರ್, ನಮಗೆ ಬೇಡ ಸರ್. ನಾವು ನೋಡಿ ಸರ್, ಈಗ ನಾವು ಹೋಗಿ ಏನೋ ಮಾತಾಡಿದ್ರೆ ಅಲ್ಲಿ ಏನಾಗುತ್ತೆ ಬೇರೆ ರೀತಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಅಲ್ಲಿ ಹೋಗೋದು ಬೇಡ ಅಂತ ನಾವು ನ್ಯಾಯ ಬಂದಿದ್ದೀವಿ. ಅರ್ಥ ಆಯ್ತಲ್ಲ? ಈಗ ನಾನು ನಿಮ್ಗೆ ಮೊನ್ನೆನೇ ಹೇಳಿದೆ, ನಾನು ಮಂಗಳವಾರ ಸಾಯಂಕಾಲವರೆಗೂ ಟೈಮ್ ತಗೊಂಡಿದ್ದಾರಪ್ಪ ಅಂತಾನೆ ಹೇಳಿದೆ. ನಾನು ಶ್ರೀನಿವಾಸ ಅವರು ಬಂದಿದ್ದಾಗ ತಗೊಂಡಿದ್ದಾರೆ ಅಂತ ನೆನ್ನೆನೂ ಸಿಕ್ಕಿದ್ರು ನನಗೆ. ಅವ್ರು ಅದೇ ವಿಚಾರ ಹೇಳಿದ್ದಾರೆ. ಅವರು ಮಿನಿಸ್ಟ್ನ ಹೇಳ್ಬಿಟ್ಟು ಅದನ್ನು ತಾರ್ಕಿಕ ಹಂತಕ್ಕೆ ತಂದ್ಬಿಟ್ಟು ನಾವು ಕ್ಲಿಯರ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಅವರು. ಯಾರಿಗೆ ಇಲ್ಲಿ ಪ್ರತಿಭಟನೆ ಮಾಡೋದು ಹಕ್ಕಿದೆ, ಅದು ನ್ಯಾಯ ತಗೊಂಡು ಮಾಡಬೇಕು. ಒಪ್ಕೋತೀನಿ ಅದನ್ನ. ಈಗ ಅದನ್ನ ಆ ವಿಚಾರ ಒಪ್ಕೋತೀವಿ ನಾವು. ಈಗ ಅವ್ರು ಇಲ್ಲಿವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರೆ. ಆಶ್ರಮ ಒಂದು ಇದಕ್ಕೆ ಒಂದು ಬೆಲೆನೇ ಇಲ್ಲ ಸರ್ ಅದಕ್ಕೆ. ಇವರು ಅದನ್ನ ಯಾರೋ ಸ್ವಾಮೀಜಿಯವರು ಅಲ್ಲಿ ಬಂದ್ರು ಹೋದ್ರು ಅಂದ್ರೆ ಪರ್ಕೆ ತೋರಿಸೋದು ಅವ್ರಿಗೆ ಅಲ್ಲೇ ಮಾಂಸ ಮಾಡೋದು. ನಾವೇನೋ ಇಲ್ಲಿದ್ದೀವಿ, ಯಾರೋ ಸ್ವಾಮೀಜಿ ಕಡೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಅಂದ್ರೆ ಅದು ಅರ್ಥನೇ ಇಲ್ಲ. ಅದು ನಾಳೆ ಊರನ್ನೇ ಬಿಡಿಸ್ಬಿಡ್ತಾರಪ್ಪ ಹೊರಗಡೆ ಬಂದ್ರು ಇದ್ಬಿಡೋಣ ಸರ್. ಆ ವಿಚಾರ ಮಾತಾಡೈತೆ. ಇವತ್ತು ಫೈನಲ್ ಇದೆ, ಒಂದು ದಿವಸ ಅವಕಾಶ ಕೊಡಿ. ತಾವು ಚಪ್ಪಲಿ ತೋರ್ಸಾಗ ತಾವು ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಐತಲ್ವಾ, ಅದ್ರ ಮೇಲೆ ಕ್ರಮ ತಗೋದಾಗಿತ್ತಲ್ಲ. ಎಲ್ಲರ ಗಮನಕ್ಕೆ ಗೌಡ್ರೆ, ಮೊದಲು ಏನಾಗಲಿ ಸಮತಾ ಸೈನಿಕ ದಳ ಅನ್ನೋ ಹೆಸರಲ್ಲಿ ಬಂದು ಕುಳಿತಿದ್ದಾರೆ. ಆ ಸಮತಾ ಸೈನಿಕ ದಳನೇ ಬೋಗಸ್ಸು. ಅದರ ಒರಿಜಿನಲ್ ಅಧ್ಯಕ್ಷರು ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಬಂದು ಇವ್ರಿಗೂ ಮಾತಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೂ ಬಂದಿದ್ದಾರೆ, SP ಅವ್ರಿಗೂ ಮಾತಾಡಿದ್ದಾರೆ. ಅದೇ ಬೋಗಸ್ ನಂಬರ್ 1. ಎರಡನೇದು ಅದರ ರಾಜ್ಯ ನಾಯಕ ವೆಂಕಟರಮಣಪ್ಪ ಅಂತ ಇದನ್ನು ಚಿಕ್ಕಬಳ್ಳಾಪುರದನ್ನು, ಅವನು ಫ್ರಾಡ್. ಎಲ್ಲ ಸಾಲ ಮಾಡಿಕೊಂಡು ಹೆಣ್ಮಕ್ಳ ಹತ್ರ ಒದೆ ತಿಂದ್ಕೊಂಡು ಮೂತಿಗೆ ಕಾಲು ಮುರಿಸ್ಕೊಂಡು ವಿಡಿಯೋಗಳೆಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಆಲ್ರೆಡಿ ಪೊಲೀಸ್ನವ್ರು ಕೊಟ್ಟಿದ್ದೀನಿ. ಒದೆ ತಿಂದ್ಕೊಂಡು ಇಡೀ ಊರೆಲ್ಲ ಸಾಲ ಮಾಡಿಕೊಂಡು ಮೊನ್ನೆ ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಭವನದ ಎದುರುಗಡೆ ಅವನ ಫೋಟೋ ಇಟ್ಕೊಂಡು ಯಾರು ಅವನ ಹತ್ರ ಸಾಲ ಅಲ್ಲ ಮೋಸ, ಇಲ್ಲಿ ಕೆಲಸ ಮಾಡಿಸ್ಕೊಡ್ತೀನಿ, ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತೀನಿ, DC ಆಫೀಸಲ್ಲಿ AC ಆಫೀಸಲ್ಲಿ ಅಂತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು
ತಪ್ಪಿಸ್ಕೊಂಡು ಓಡ್ ಬಂದಿರತಂತ ಒಬ್ಬ ನಯವಂಚಕ, ಫ್ರಾಡು, ಒಬ್ಬ ಲುಚ್ಚ, ಲಫಂಗ, ಹೆಣ್ಮಕ್ಳು ಕೆನ್ನೆ ಹೊಡಿತಾ ಇದಾರೆ. ನಾನು ವಿಡಿಯೋ ಕೊಟ್ಟಿದ್ದೀನಿ. ಎರಡು. ಮೂರನೇದು, ಅವ್ರು ಕುಳಿತುಕೊಂಡಿರೋ ಇಶ್ಯೂನೇ ಬೋಗಸ್. ಏನು ಅವ್ರು ಯಾರಿಗೆ ನ್ಯಾಯ ಕೊಡ್ಬೇಕಂತ ಕುಳಿತುಕೊಂಡಿದ್ದಾರಲ್ಲ, ಆ ಇಶ್ಯೂನೇ ಇಶ್ಯೂ ಅಲ್ಲ. ರಂಗಮ್ಮಜ್ಜಿಗೂ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೂ ಯಾವುದೇ ಸಂಬಂಧ ಇಲ್ಲ, ಅಥವಾ ಉಮಾಶಂಕರ್ಗೂ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೂ ಯಾವುದೇ ಸಂಬಂಧ ಇಲ್ಲ. ಆರ್ಟ್ ಆಫ್ ಲಿವಿಂಗ್ ಅದನ್ನು ಕೊಂಡ್ಕೊಂಡು ಇಲ್ಲ, ಅದನ್ನ ಯಾರಿಗೂ ಕೊಟ್ಟು ಇಲ್ಲ. ಅಂದ್ರೆ ಇಶ್ಯೂ ಅಲ್ಲದ ಇಶ್ಯೂದಲ್ಲಿ ಬಂದು ಕುತ್ಕೊಂಡಿದ್ದಾರೆ. 3. 4ನೇದು, ಅವ್ರು ಕುತ್ಕೊಂಡಿರೋದೇ ಇಲ್ಲಿಗಲ್. ಒಂದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಒಂದು ಪೆಟ್ಟಿ ಅಂಗಡಿ ಇಟ್ಟರೆ ಮಾರನೇ ದಿನ ಬರ್ತಾರೆ ಇದು ಬಿಸಾಕೋದಕ್ಕೆ, ದಂಡು ದಾಳಿ ಎಲ್ಲ ಕರ್ಕೊಂಡು ಬಂದು. ಆದ್ರೆ ಕಳೆದ 26 ದಿನದಿಂದ ಯಾವುದೇ ಒಂದು ಪೂರ್ವಾನುಮತಿ ಇಲ್ಲದೆ ಅದು ಕುಳಿತುಕೊಂಡಿರೋದು. 4ನೇದು. 5ನೇದು, ನಾವೊಂದು ಗಣೇಶನ ಹಬ್ಬ ಅಂತ ಹೇಳಿ ಒಂದು ಟೆಂಟ್ ಅಂದ್ರೆ ಒಂದು ಸ್ಪೀಕರ್ ಹಾಕೋಬೇಕು ಅಂದ್ರೆ ತಗೊಂಡು ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಲೆಟರ್ ಕೊಟ್ರೆ DYSP ಇಲ್ಲಿಂದ ನಾವು ರಾಮನಗರಕ್ಕೆ ಹೋಗ್ಬೇಕು, ಒಂದು ಅರ್ಜಿ ಕೊಡಬೇಕು, ಅದಕ್ಕೊಂದು ಫೀಸ್ ಕಟ್ಟಬೇಕು. DYSP ಒಂದಷ್ಟು ಷರತ್ತುಗಳನ್ನ ಹಾಕ್ತಾರೆ, ಅದನ್ನೆಲ್ಲ ಪಾಲನೆ ಮಾಡಬೇಕು. ಆದ್ರೆ ಇಲ್ಲಿ ಇವ್ರಿಗೆ ಪ್ರತಿಭಟನೆ ಮಾಡೋ ಹಕ್ಕಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು. ಖಂಡಿತ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಕಾನೂನು ನೀತಿ ನಿಯಮಗಳಿದೆ, ಅದ್ರ ಒಳಗಡೆನೆ ಮಾಡಬೇಕು. ಸ್ಪೀಕರ್ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಹೋಗ್ತಾ ಇದೆ, ಯಾರು ಕೇಳೋರಿಲ್ಲ. ಅವ್ರಿಗೊಂದು ಪ್ರೊಟೆಕ್ಷನ್ ಜಿಲ್ಲಾ ಪೊಲೀಸ್ ಇಂದ. ಇಲ್ಲಿಗಲ್ ಆಗಿ ಯಾರು ಕಾನೂನು ಬಾಹಿರವಾಗಿ ಕುಳಿತಿದ್ದಾರೆ ಅವ್ರಿಗೊಂದು ಪ್ರೊಟೆಕ್ಷನ್. ಅದಾದ್ಮೇಲೆ ಅಲ್ಲಿ ಕರೆಂಟ್ನ ಇಲ್ಲಿಗಲ್ ಆಗಿ ತಗೊಂಡಿದ್ರು, ಅಲ್ಲಿ ಸ್ಪೀಕರ್ ಓಡಿಸಕ್ಕೆ, ಅದು ಇಲ್ಲಿಗಲ್ಲು. ಮತ್ತೆ ಒಂದು ಪ್ರತಿಭಟನೆ ಮಾಡಬೇಕು ಅಂದ್ರೆ ಒಂದು ನೀತಿ ನಿಯಮ ಅಂತ ನಾನು ಹೇಳಿದೆ. ಒಂದು ಅಸಂಸ್ಕೃತಿಕ ಪದಗಳನ್ನ ಬಳಸೋದು, ಅಸಂವಿಧಾನಿಕ ಪದಗಳನ್ನ ಬಳಸೋದು, ಅಸಂಬದ್ಧವಾದಂತ ಪದಗಳು ಬಳಸಬಾರ್ದು ಅಂತ ಇದೆ. ಆದ್ರೆ ಇಲ್ಲಿ ಇವರು ಮೈವೇಸ್ ಹೈವೇ ಅಂತ ಇವರು ಹೇಳಿದ್ದೆಲ್ಲ, ಪರ್ಕೆ ತೋರಿಸೋದೇನು, ಚಪ್ಪಲಿ ತೋರಿಸೋದೇನು, 420 ಏನು, ಇಲ್ಲಿ ಕುಳ್ತಿರೋರು ಅಯ್ಯಗಿರೋ 420ಗಳು ರೌಡಿ ಲಿಸ್ಟರ್ಸ್ ರೀ. ಅಲ್ಲಿ ಕುಳ್ತಿರೋನು ಒಬ್ಬ ರೌಡಿ ಲಿಸ್ಟರು ಗಿರಿನಗರ ಪೊಲೀಸ್ ಸ್ಟೇಷನ್ ಅಲ್ಲಿ, ಅವ್ರಿಗೆ ಯಾವ ಭಯನೂ ಇಲ್ಲ. ಇದು 5ನೇದು, ಅಲ್ಲಿ ಒಂದು ಪವಿತ್ರವಾದ ಆಶ್ರಮ, ಅವ್ರಿಗೆ ಪವಿತ್ರನೋ ಇಲ್ವೋ, ಅವ್ರ ಅಪ್ಪ ಅವರಮ್ಮ ಏನ್ ಸಂಸ್ಕಾರ ಕೊಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ಅಲ್ಲಿ ದನದ ಮಾಂಸ ಬೇಯಿಸಿ ತಿಂದು ಅದನ್ನ ಸೋಷಿಯಲ್ ಮೀಡಿಯಾದಾಗ ಬಂದು ಹೇಳ್ತಾರೆ ನಾವು ದನದ ಮಾಂಸ ಬೇಯಿಸಿದೀವಿ ಅಂತ ಹೇಳಿ. ಅಲ್ಲೊಬ್ಬ ಲೀಡರು, ಇವ್ರು ಇಲ್ಲ ಅಂತ ಹೇಳ್ತಾ ಇದಾರೆ, ಚಿಕನ್ ಬೇಯಿಸ್ರಂತೆ. ಚಿಕನ್ ಬೇಯಿಸಿರೋದು ತಪ್ಪೆ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು 40 ವರ್ಷ ಇಡೀ ಸಂಘಟನೆ, ದಲಿತ ಸಂಘಟನೆಗಳನ್ನ ಬೆಳೆದು ಬಂದಿರೋನು. ಯಾವುದೇ ಒಂದು ಪ್ರತಿಭಟನೆ ಆದಾಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಪೊಲೀಸ್ ಅಧಿಕಾರಿಗಳು ಬರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಬರ್ತಾರೆ, AC ಬರ್ತಾರೆ, DC ಬರ್ತಾರೆ, ಒಂದು ಮನವಿ ಸ್ವೀಕಾರ ಮಾಡ್ತಾರೆ, ಕೊಡ್ತೀವಿ. ಅಲ್ಲೊಂದು ಸಭೆ ಕರೀತಾರೆ, ಹೋಗಿ ನಮ್ ಕಷ್ಟ ಸುಖ ಅಲ್ಲಿ ಹೇಳ್ಕೋಬೇಕು, ನಿಜವಾಗ ನಮ್ ಕಷ್ಟ ಇದ್ರೆ ಅಲ್ವಾ. ಇವ್ರಿಗೆ ತಹಸೀಲ್ದಾರ್ ಅಶ್ವಿನಿ ಮೇಡಮ್ ಬಂದಿದ್ದಾರೆ ಬೆಂಗಳೂರು ಸೌತ್, ಬಂದು ಏನಪ್ಪ ನಿಮ್ ಕಷ್ಟ ಕೊಡ್ರಿ ಮನವಿ ಪತ್ರ ಅಂತ ಕೇಳಿದ್ದಾರೆ, ಇವ್ರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೆಂಗಳೂರು ಸೌತ್ ಉಪವಿಭಾಗಾಧಿಕಾರಿಗಳಂತ ವಿಶ್ವನಾಥ್ ಅವ್ರು ಬಂದಿದ್ದಾರೆ, ಏನಪ್ಪ ನಿಮ್ ಕಷ್ಟ ಕೊಡ್ರಪ್ಪ ಅಂತ ಕೇಳಿದ್ದಾರೆ, ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ರಂಗಮ್ಮ SC ಅಂತ ಹೇಳ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯ ಬೆಂಗಳೂರು ನಗರ ಜಿಲ್ಲಾ ಇವರ ಅಧಿಕಾರಿಯಾದಂತ ಲಕ್ಷ್ಮಣ್ ರೆಡ್ಡಿ ಬಂದಿದ್ದಾರೆ, ಅವರು ಕೂಡ ಒಂದನ್ನ ಮೆಮೊರಾಂಡಮ್ ತಗೊಂಡಿದ್ದಾರೆ, ಮನವಿ ಪತ್ರ ಬಂದ್ರಪ್ಪ ಮಾತಾಡೋಣ ಅಂತ. ತಹಸೀಲ್ದಾರ್ ಬಂದಿದ್ದಾಯ್ತು, AC ಬಂದಿದ್ದಾಯ್ತು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಬಂದಿದ್ದಾಯ್ತು. ಇಷ್ಟೆಲ್ಲ ಬಂದು ಅವ್ರ ಮನವಿ ಕೊಟ್ಮೇಲೆ ಮತ್ತೇನಲ್ಲಿ ಕೆಲಸ ಅಂದ್ರೆ ಇವ್ರ ಉದ್ದೇಶ ರಂಗಮ್ಮನ ನ್ಯಾಯ ಕೊಡ್ಸೋದಲ್ಲ, ಆಶ್ರಮಕ್ಕೆ ತೊಂದರೆ ಕೊಡ್ಬೇಕು, ಆಶ್ರಮಕ್ಕೆ ತೊಂದರೆ ಕೊಡ್ಬೇಕು, ಅದನ್ನೆಲ್ಲ ಲೈವ್ ಮಾಡಬೇಕು. ಅವ್ರಿಗೆ ಯಾರ್ಯಾರು ಸ್ಪಾನ್ಸರ್ಗಳಿದ್ದಾರೆ ಅವ್ರಿಗೆಲ್ಲಾನು ಹಾಕ್ಬೇಕು, ಅವ್ರಿಗೆಲ್ಲ ಹಾಕ್ಬೇಕು. ರಂಗಮ್ಮಜಿಗೆ ನಿಜವಾದ ನ್ಯಾಯ ಕೊಡೋದಾದ್ರೆ ತಹಸೀಲ್ದಾರ್ ಹತ್ರ ಯಾಕೆ ಹೋಗ್ಲಿಲ್ಲ ಕರೆದಾಗ, AC ಕರೆದಾಗ ಯಾಕೆ ಹೋಗ್ಲಿಲ್ಲ, ತೋರಿಸ್ರಿ ನಮ್ ಜಾಗ ಅಂತ. ಲಕ್ಷ್ಮಣ್ ರೆಡ್ಡಿ ಕರೆದಾಗ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾಕೆ ಹೋಗ್ಲಿಲ್ಲ. ಇದು ಅವ್ರ ಭಾಗ ಆದ್ರೆ ನೀವು ಹೇಳ್ತಿರೋದು ಕರೆಕ್ಟ್. ಇದು ಯಾವುದೇ ಒಂದು ಸಂಘಟನೆ ಅದಲ್ಲ, ಇದು ನಮ್ಮ ಉದ್ದೇಶ ಇಷ್ಟೇ, ಒಂದೇ ನಮ್ದು. ಅವ್ರ ರೌಡಿ ಶೀಟರ್ ಇನ್ನೊಂದು ಪೊಲೀಸ್ ಏನ್ ಕ್ರಮ ನಮ್ಮ ಪ್ರಶ್ನೆ ಏನಂದ್ರೆ, ನಮ್ಮ ಪ್ರಶ್ನೆ ಅವರಲ್ಲ. ಅವ್ರು ಬೋರ್ಡ್ ಹಾಕೊಂಡಿದ್ದಾರೆ ನಾವು ಸಮಾಜ ಘಾತಕ ಶಕ್ತಿಗಳು ಅಂತ ಹೇಳಿ, ಅವ್ರು ಬೋರ್ಡ್ ಹಾಕೊಂಡು ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದು ಒರಿಜಿನಲ್, ಅಲ್ಲೆಲ್ಲ ಡೂಪ್ಲಿಕೇಟ್ ಇಶ್ಯೂ ಅದೆಲ್ಲ. ಪೊಲೀಸ್ ಇಲಾಖೆ ನಮ್ಮ ಪ್ರಶ್ನೆ, ಸಂಘಟನೆ ಪ್ರಶ್ನೆ ಇರೋದು, ಪ್ರಗತಿಪರ ದಲಿತ ಸಂಘಟನೆ ಕೂಡ ಮತ್ತೆ ಸ್ಥಳೀಯರದು 25 ದಿನದಿಂದ ಎಲ್ಲ ಕಾನೂನುಗಳನ್ನ ಗಾಳಿಗೆ ತೂರಿ
ಮಾಡ್ತಾ ಇದ್ರೆ ಯಾಕೆ ನೀವು ಸುಮೋಟೋ ಕೇಸ್ ತಗೊಂಡಿಲ್ಲ? ನೀವು ಹೇಳಿದ್ರಿ ಯಾರು ನೀವು ವಿರೋಧ ಮಾಡಲಿಲ್ಲ ಅಂತ. ಆಶ್ರಮದಲ್ಲಿ 3ನೇ ದಿನಾನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು NCR ಕೊಟ್ಟಿದ್ದೀರಾ. ಯಾಕೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ? ಅವ್ರ ಮೇಲೆ FIR ಮಾಡಲಿಲ್ಲ. ನಾವು ಬಂದ್ವಿ, 14 ಸಂಘಟನೆಯವರು ಎಲ್ಲ ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ನಾಯಕರು ಬಂದು ನಿಮ್ಗೆ ಕಂಪ್ಲೇಂಟ್ ಕೊಟ್ವಿ. ಯಾಕೆ FIR ಆಗ್ತಿಲ್ಲ? ನಾವು FIR ಕೇಳಿದ್ವಿ. ಯಾಕೆ? ಪ್ರತಿಭಟನೆ ಹಕ್ಕು ಎಲ್ಲರಿಗೂ ಇದೆ ಅಂತ ನೀವು ಹೇಳಿದ್ರಿ, ಇದೆ. ಅದಕ್ಕೆ ಕಾನೂನು ಚೌಕಟ್ಟಿಲ್ವಾ? ಕಾನೂನು ಚೌಕಟ್ಟಿಲ್ವಾ? ಇದೆ ತಾನೆ? ಯಾಕೆ ನಿಮ್ಮ ಕರ್ತವ್ಯ ಪಾಲನೆ ಯಾಕೆ ಮಾಡಲಿಲ್ಲ? ಇವತ್ತು ಅವರು ಇವ್ರು ಬಂದಿಲ್ಲ ಅಂತ ಹೇಳ್ತಾರೆ, ಯಾರು? ರೆವಿನ್ಯೂ ಮಿನಿಸ್ಟರ್. ನಾಳೆ ಬಂದು ಹೋಮ್ ಮಿನಿಸ್ಟರ್ ಸಿಗ್ಲಿಲ್ಲ ಅಂತಾರೆ, ನಾಳೆ ಬಂದು CM ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಉತ್ತರ ಏನು? ನಿಮ್ಮ ಉತ್ತರ ಏನು ಅದಕ್ಕೆ? ಹಾಗಾಗಿ ಇಲ್ಲಿ ಕಾನೂನನ್ನ ಕಗ್ಲಿಪುರ ಪೊಲೀಸ್ ಠಾಣೆ ಸಂಪೂರ್ಣವಾಗಿ ಗಾಳಿಗೆ ತೂರಿದೆ. ಕಾನೂನನ್ನ ಪಾಲಿಸಲೇ ಇಲ್ಲ. ನಾವು ಕಂಪ್ಲೇಂಟ್ ಕೊಟ್ರು ಅದಕ್ಕೆ ಈ ಕ್ಷಣದವರೆಗೂ ಉತ್ತರ ಕೊಟ್ಟಿಲ್ಲ, ಅವ್ರ ಮೇಲೆ FIR ಹಾಕ್ಲಿಲ್ಲ. ಹಾಗಾಗಿ ನಮ್ಮ ಮನವಿ, ಸ್ಥಳೀಯರು ನಾವೆಲ್ಲ ಸೇರಿ ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ, ನೀವು ಈ ತಕ್ಷಣನೇ ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ಹೆಣ್ಮಕ್ಳು ಅಲ್ಲಿ ಕುಡಿತಾರೆ ರೀ, ಓಪನ್ ಆಗಿ ಕುಡಿತಾ ಇದಾರೆ, ಬಾಟ್ಲಿಂಗ್ಲಾಗ್ತಾ ಇದಾರೆ. ನಮ್ಮ ಹತ್ರ ವಿಡಿಯೋ ಇದೆ. ಅವರೆಲ್ಲ ಎದುರ್ಕೊಳ್ತಾ ಇದಾರೆ ಅಲ್ಲಿ ಓಡಾಡೋದಕ್ಕೆ. ನಮ್ಗೆ ಮನವಿ ಕೊಡ್ತಾ ಇದ್ದಾರೆ ಸ್ಥಳೀಯ ನಾಯಕರಿಗೆ, ನಮ್ಗೆಲ್ಲನೂ ನೀವು ನಮ್ಗೆ ಅಲ್ಲಿ ಪ್ರೊಟೆಕ್ಷನ್ ಕೊಡಿ, ಭಯ ಆಗುತ್ತೆ ಅಂತ ನಾವು ಈಗಲೇ ಅರ್ಜಿ ಕೊಡ್ತೀವಿ. ನಮ್ಗೆ ಟೆಂಟ್ ಹಾಕೊಂಡು ಕೂತ್ಕೊಳ್ಳೋಕೆ ನಮಗೆ ಪರ್ಮಿಷನ್ ಕೊಡಿ ಸ್ವಾಮಿ, ನಾವು ನಿಮ್ಮನ್ನ ಏನೂ ಕೇಳಲ್ಲ. ಕಾನೂನು ನಡ್ಕೊಂತ ತಾನೆ ಅವರು ಕಾನೂನನ್ನ ಬಾಹಿರವಾಗಿ ಟೆಂಟ್ ಹಾಕೊಂಡಿದ್ದಾರೆ. ನಾನೀಗ 5 ನಿಮಿಷದಲ್ಲಿ ನಿಮ್ಗೆ ಅರ್ಜಿ ಕೊಡ್ತಾ ಇದ್ದೀನಿ, ದಯವಿಟ್ಟು ನಮಗೆ ಅನುಮತಿ ಕೊಡಿ, ಕಾನೂನು ಪ್ರಕಾರನೇ ಕೊಡಿ. ನಾವು ಅವ್ರ ಥರ ಯಾರಿಗೋ ಧಿಕ್ಕಾರ ಹಾಕೋದು, ಅಸಂವಿಧಾನಿಕ ಪದಗಳು, ಅಸಂಭವವಾದಂಥ ಮಾತುಗಳು, ಅಶ್ಲೀಲ ಪದಗಳು ನಾವು ಯಾರು ಬಳಕೆ ಮಾಡಲ್ಲ. ನಾವು ಸಮಾಜದಲ್ಲಿದ್ದೀವಿ, ಸಂಸ್ಕಾರವಂತರು, ಸೌಜನ್ಯ ಇದೆ. ನಾವು ಅದು ಟೆಂಟ್ ಪಕ್ಕದಲ್ಲೇ ಜಾಗ ಇದೆ, ನಾವು ನೋಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ನಮಗೆ ಅನುಮತಿ ಕೊಡಿ. ಅವ್ರು ಸಾಯಂಕಾಲ ಹೋಗ್ತಾರಾ, ನಾವು ಸಾಯಂಕಾಲ ಹೋಗ್ತೀವಿ. ನಾಳೆ ಹೋಗ್ತಾರಾ, ನಾವು ನಾಳೆ ಹೋಗ್ತೀವಿ. ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು ಮಾಡಬೇಡಿ. ಅಲ್ಲಿವರೆಗೂ ನಾವು ಶಾಂತವಾಗಿ ಇಲ್ಲೇ ಕೂತ್ಕೊಂಡಿದ್ದೀವಿ. ನಿಮ್ಗೆ ಆದ್ರೆ ಊಟ ಕೊಡಿಸಿ, ಇಲ್ಲಾಂದ್ರೆ ನಾವೇ ಊಟ ನಮ್ಗೆ ನಾವು ಮಾಡ್ತೀವಿ. ಏನಂತೀರಪ್ಪ? ಎಲ್ಲ ಸ್ವಲ್ಪ ಕೈಯತ್ತಿ ಅಷ್ಟೇ ಸ್ವಾಮಿ, ನಾವು ಸ್ವಲ್ಪ ಕೂತ್ಕೊಳ್ರಪ್ಪ ಎಲ್ಲ. ಲೇಡೀಸ್ ಬರ್ರಿ, ಮಾತಾಡೋದು ಅದರಿಂದ ನೀವೇನಾದ್ರೂ ಕ್ರಮ ಕೈಗೊಳ್ಳಲೇಬೇಕು. ಒಂದು ಇಟ್ಕೊಡಿ, ಅಲ್ಲಿ ಆಶ್ರಮ ಆದ್ಮೇಲೆ ಒಂದು ಲೇಡೀಸ್ ಬರ್ತಾರೆ, ಜೆಂಟ್ಸ್ ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ಅದಕ್ಕೆ ನೀವು ಒಂದು ಸ್ವಲ್ಪ ರೆಸ್ಪಾನ್ಸ್ ಕೊಟ್ಟು ನೀವು ಕ್ರಮ ಕೈಗೊಳ್ಬೇಕು. ಹೆಣ್ಮಕ್ಳು ಎಷ್ಟೋ ಜನ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಪಂಚಾಯತಿಗಳಿಗೆ. ಹೋಗೋರ್ಗೂ ಅಷ್ಟೇ ಪರ್ಗೆ ಕೊಡ್ಸೋದು, ಇದು ತೋರಿಸೋದು, ಮತ್ತೆ ಮೊನ್ನೆ ಹೋಗಿದ್ದಾರೆ ಚೊಟ್ಟೆ ಇಟ್ಕೊಂಡಿರ್ತಿದ್ದಾರೆ. ಅದು ಮಾಡೋ ಕೆಲಸ ನಾವು ಹೆಣ್ಮಕ್ಳು ಅವರು ಮಾತಾಡೋದು ಸರಿ. ನಾವು ಹೋಗ್ತೀವಿ, ಭಾನುವಾರ ಹೋಗ್ತೀವಿ. ಅಲ್ಲಿ ಬೆಳಗ್ಗೆ ಸಂಜೆ ಗಂಟೆಗೆ ಬರ್ತೀವಿ. ಅವ್ರ ಪದ ಬಳಕೆನೇ ಸರಿ ಇಲ್ಲ. ತೆಗೆದು ಪರ್ಗೆ ಇಟ್ಕೊಂಡು ಇಟ್ಕೊಂತಾರೆ, ಚೊಟ್ಟೆ ತಗೊಂಡು ಇಟ್ಕೊಂತಾರೆ. ಹೆಂಗಂದ್ರೆ ಇದೆ, ಅದು ಕಟ್ಕೊಂಡು ಹಾಕೊಂಡು ಏನೋ ಒಂದು ಮಾಡ್ತೀವಿ ಅಂದ್ರೆ ಆಗ್ಲೇ ಅಟ್ಲೀಸ್ಟ್ ಯಾರಾದ್ರೂ ಬಂದು ನಮ್ಗೆ ಟ್ರೀಟ್ ಮಾಡಿರ್ತಾರೆ. ನೋಡಿ ಸರ್, ನೋಡಿ ನೀವು ನಾವಿರ್ತೀವಿ, ಆದಷ್ಟು ನ್ಯಾಯ ಕೊಡಿಸ್ಕೊಡಿ ಅಷ್ಟೇ. ಕೊಡಿಸಿ ನಮಗೆ. ಅದೇ ವಿಚಾರನೆ ಯಾರು ಗೆಲ್ಲಿರೋಂಥ ವೃತ್ತಿ ಇಲ್ಲ. ಈಗ ನೋಡಿ, ಈಗ ನಾವು ಎಲ್ಲ ಮಾತಾಡಿ ಹಿಂಗೆ ಮಾಡ್ತೀವಿ ನಾವು ಅಂತ ಮುಂದೆ ಪರ್ವೀಸ ದುಡ್ಡು ಕೊಟ್ಟು ನಮ್ಗೆ ಇಲ್ಲಿ ಕೂರಿಸಿದ್ದು ಅಂತ ನಿಮ್ಮ ಹತ್ರನೂ ಹೇಳಿದ್ದಾರೆ. ಇಲ್ಲ ನಾನು ಹಿಂಗೆ ಹೇಳ್ತೀನಿ, ಬರಲಿ, ಇಲ್ಲಿ ಯಾರು ಕಿತ್ತಾಕ್ತಾರೋ ಬರಲಿ ಅಂತಾರೆ. ಅಲ್ಲಿರೋಂಥ ಓಡಿರೋ ವ್ಯಕ್ತಿ ಯಾರೂ ಇಲ್ಲ. ಆ ಗೋವಿಂದ ಒಂಚೂರು ಕರೆಕ್ಟಾಗಿ ಮಾತಾಡ್ತಾರೆ, ಆಯಪ್ಪ ಕೈವಾಗಿ ಸಿಗ್ತಾ ಇಲ್ಲ. ಬರ್ತೀನಿ, ಹೇಳ್ತೀನಿ, ನಾನು ಬೆಳಗ್ಗೆನೂ ಫೋನ್ ಮಾಡಿದೆ, ಹಿಂಗೆ ಹೆಜ್ಜೆ ಎತ್ತುತ್ತಾ ಇದ್ದೀವಿ, ದಯವಿಟ್ಟು ಕ್ಲಿಯರ್ ಮಾಡಿದ್ರೆ ಒಳ್ಳೆಯದು ಅಂತ. ಇಲ್ಲ, ಇವತ್ತೆಲ್ಲ ಕೇಸ್ ಇದೆ, ಒಯ್ತಿದ್ದೀನಿ, ಸಂಜೆ ಬಂದು ಕ್ಲಿಯರ್ ಮಾಡ್ತೀನಿ, ಮಾತಾಡ್ತೀನಿ. ಬರೀ ಹಿಂಗೆ ತಳ್ಕೊಂಡು ಅದಕ್ಕೆ ಏನೋ ನೀವು ಕ್ರಮ ತಗೋ ಸರ್. ನಿಮ್ಗೆ ಸಾಕಷ್ಟು ಜಾಗ ಇದೆ ಕ್ರಮ ತಗೊಳಕ್ಕೆ. ನಾವು ಕಣ್ಣಾರ ನೋಡಿದ ರೀತಿಯಲ್ಲಿ ಸಾಕಷ್ಟು ಇದೆ. ನೀವು ಒಂದು ದಿವಸನೂ ಅವ್ರಿಗೆ ಕ್ವಶನ್ ಮಾಡಿಲ್ಲ ಸರ್.
27 ದಿವಸದಿಂದ ಬರೀ ಮಾತುಕತೆ ಮಾಡಿದ್ದೀರಾ. ಅವ್ರು ಇದು ಮಾಡೋದು ತಪ್ಪು ಅಂತ ಒಂದೇ ಒಂದ್ರಲ್ಲಿ ತೋರಿಸಿಲ್ಲ. ಆ ವಿಚಾರನ ನಾವು ನಿಮ್ಮ ಕೈ ನಡೆದಿರೋದಿಲ್ಲ ಅಷ್ಟೇ. ಅವ್ರು ಪ್ರತಿಯೊಂದು ಹೇಳೈತೆ, ಪರ್ಮಿಷನ್ಗೆ ಬಂದು ಪರ್ಮಿಷನ್ ಕೊಡಕ್ ಬರೋದಿಲ್ಲ ಅಂತಾನೆ ಹೇಳೈತೆ. ನೋಟಿಸ್ ಕೊಡಿ ಸರ್. ಒಂದ್ ನಿಮಿಷ ಪ್ರತಿಯೊಂದನ್ನು ಕೂಡ ನಾವು ಏನಿದೆ ನಮ್ಮ ಪೊಲೀಸ್ ವ್ಯಾಪ್ತಿನಲ್ಲಿ ಏನೇನ್ ಮಾಡ್ಕೊಂಡಿಲ್ಲ ಮೊನ್ನೆ ಇವತ್ತು ಬಂದ ಮೇಲೆ ನೋಡಪ್ಪ ನಿಮ್ಮ ಇನ್ನೊಂದು ಸಂಘಟನೆ ಬಂದು ನೀವು ಮಾಡ್ತಾ ಇರೋದು ನಮಗೆ ಪ್ರಶ್ನೆ ಮಾಡಿದಾಗ ನಾವು ಬೇರೆ ಆಪ್ಷನ್ ಇರೋದಿಲ್ಲ, ಕ್ರಮ ಕೈಗೊಳ್ಳಬೇಕಾದ್ರೆ ಹೇಳಿದೀವಿ ಅವ್ರಿಗೆ. ಅವ್ರು ಇವತ್ತು ಸಾಯಂಕಾಲವರೆಗೂ ನಮ್ಗೆ ಅವಕಾಶ ಬೇಕು ಅಂತ ಹೇಳಿದ್ದಾರೆ. ಮುಗಿಸ್ಕೊಂಡು ಸಾಯಂಕಾಲ ಅಂತ ಹೇಳಿದ್ದಾರೆ. ನೋಡ್ಕೊಂಡು ಅವ್ರು ಹೇಳಿದ್ದಾರೆ. ನೀವು ಡೆಪ್ಟಿ ಸಿಎಂ ಅವ್ರನ್ನ ಭೇಟಿಯಾಗಿ ಸರ್ ಈಗ ಡೆಪ್ಯೂಟಿ ಸಿಎಂ ನಮಗೂ ಏನು ಸರ್ ಸಂಬಂಧ ಆಗಿದೆ? ಅವ್ನ ಕಾನೂನು ನಾಳೆ ನಮ್ಗೆ ಇದಕ್ಕೆ ಏನು ಸಂಬಂಧ ಸರ್? ಸಾಯಂಕಾಲ 6 ಗಂಟೆಗೆ ಅವಕಾಶ ಹಂಗಾಗಲ್ಲ ಸರ್. ಕರ್ನಾಟಕವನ್ನು 186 ರಾಷ್ಟ್ರಕ್ಕೆ ತಗೊಂಡಿರೋರು, ಈ ದೇಶದ ಅತ್ಯುನ್ನತ ಪ್ರಶಸ್ತಿ ಪದ್ಮ ವಿಭೂಷಣ ತಗೊಂಡಿರ್ತಕ್ಕಂಥವ್ರು, ಈ ಭಾಗದಲ್ಲಿ 100 ಜನ ಕೆಲಸ ಕೊಟ್ಟಿರ್ತಕ್ಕಂಥವ್ರು, 100 ಬಡ ಮಕ್ಕಳಿಗೆ, ದಲಿತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೆಲಸ ಕೊಟ್ಟಿರ್ತವ್ರು. ಅಟ್ಲೀಸ್ಟ್ ಹೋಗಿ ಹೇ ಹಿಂಗೆಲ್ಲ ಮಾತಾಡ್ಬೇಡ್ರಿ ಅಂತ ಹೇಳಿಲ್ಲ ಅಂದ್ರೆ ನಾವ್ ಏನ್ ತಿಳ್ಕೊಬೇಕು? ನಿಮ್ಗೆ ಕುಮ್ಮಕ್ಕಿದೆ ಅಂತ ತಿಳ್ಕೊಬೇಕಾ ಬೇಡ? ನಾವು ಈ ರಾಜ್ಯದ ಹೆಮ್ಮೆ ರೀ. ಅದಕ್ಕೆ ಪರ್ಕೆ ಚೊಕ್ಕೆಲ್ಲ ಉಪಯೋಗಿಸ್ತಿರಲ್ಲ, ಅದಕ್ಕೂ ಒಂದು ರೆಸ್ಪಾನ್ಸ್ ಇಲ್ಲ ಅಲ್ಲಿ. ಅವೆಲ್ಲ ವಿಚಾರನೂ ಹೇಳಿದ್ದೀವಿ. ಸರ್ ನೀವು ನಿಲ್ಲಿಸಲಿಲ್ಲ ಸರ್, ಸಾರಿ. ಅದಕ್ಕೆ ಒಂದು ಬೋನ್ ಚಾರ್ಜ್ ಶೀಟ್ ಆವತ್ತೇ ನೀವು ಬಂದಿದ್ದೀವಿ, ಆವತ್ತೇ ಕೊಟ್ಟಿದ್ದೀವಿ. ಬೇಕೇ ಬೇಕು ಭೀಮರಾವ್ ರಾಮಜಿ ಅಂಬೇಡ್ಕರ್ಗೆ, ಭೀಮರಾವ್ ರಾಮಜಿ ಅಂಬೇಡ್ಕರ್ಗೆ. ಸಮಾಜ ವಿರೋಧಿ ಶಕ್ತಿಗಳಿಗೆ ಧಿಕ್ಕಾರ, ಸಮಾಜ ವಿರೋಧಿ ಶಕ್ತಿಗಳಿಗೆ, ಸಮಾಜ ವಿರೋಧಿ ಶಕ್ತಿಗಳಿಗೆ, ಅಂಬೇಡ್ಕರ್ ಹೆಸರನ್ನು ದುರುಪಯೋಗಪಡಿಸಿಕೊಂಡಿರುವ ಸಮಾಜ ವಿರೋಧಿ ಶಕ್ತಿಗಳಿಗೆ, ದಲಿತ ಸಂಘಟನೆ ಹೆಸರನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಸಮಾಜ ವಿರೋಧಿ ಶಕ್ತಿಗಳಿಗೆ ಏನೇ ಬರಲಿ, ಏನೇ ಬರಲಿ, ಒಂದೇ ಸ್ಥಳೀಯರ ಹೋರಾಟಕ್ಕೆ, ಸ್ಥಳೀಯರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು.